ಹಾವು ಅಂದ ತಕ್ಷಣ ಇವ್ರು ನೆನಪಾಗ್ತಾರೆ. ಇವ್ರಿಗೆ ಪ್ರಾಣಿಗಳು ಅಂದರೆ ಪಂಚ ಪ್ರಾಣ, ಅದರಲ್ಲೂ ಹಾವಂದರೆ ಇನ್ನೊಂದು ಎಕ್ಸ್ಟ್ರಾ ಪ್ರಾಣ ಅಂದರೂ ತಪ್ಪಾಗ್ಲಾರ್ದು. ಎದುರುಗಡೆ ಮನೆಯವ್ರು ಕಿರಿಸ್ತಾ ಇರ್ತಾರೆ ಹಾವಿದೆ ಅಂತ, ಇದ್ಯಾಕೆ ಹಿಡಿಬಾರ್ದು ಅಂತ ತಲೆಗೆ ಬರುತ್ತೆ. ನಮ್ಮ ಮನೆ ತುಂಬ ಅಪೋಸ್ ಮಾಡ್ತಾರೆ, ಬೇಡ 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 ಅಂತ. ಮುಗ್ನೆ ಮಗ, 3 ಜನ ತಂಗಿರು, ಕಷ್ಟದ ಜೀವನ, ಹೆಚ್ಚು ಕಮ್ಮಿ ಆದರೆ ಕಷ್ಟ ಅಂತ ನಮ್ಮ ಅಪ್ಪನ ತಲೆಯಲ್ಲಿ. ಸಾಯೋ ತನಕ ಬರೀ ಸಂಸಾರ ಸಂಸಾರ ಅಂತಾನೆ ಸತ್ರೆ ನನಗೆ ನಾನು ಬದುಕೋದು ಯಾವಾಗ? ನಾನು ಕಷ್ಟಪಟ್ಟೆ ನನ್ನ ಮಗ ಕಷ್ಟಪಡಬಾರ್ದು, ನನ್ನ ಮಗಳು ಕಷ್ಟಪಡ್ಬಾರ್ದು. ಇಟ್ಸ್ ಎ ಬಿಗ್ ಕ್ರೈಮ್. ಇಟ್ ಇಸ್ ನನ್ ಆಫ್ ಮೈ ಬಿಸ್ನೆಸ್. ಐ ಆಮ್ ರಿಟೈರ್ಡ್ ಬಟ್ ನಾಟ್ ಟೈರ್ಡ್. ಏನಮ್ಮ ಅಪ್ಪ ಜಿಪ್ನ ಪೈಸಾ ಕೊಡಲ್ಲ ಖರ್ಚಿಗೆ ಅಂತ. ಅವನಿಗೆ ನೋವು ಗೊತ್ತಿಲ್ಲ, ಅವ್ರಿಗೋಸ್ಕರ ತೆಗ್ದಿರ್ತಿದ್ದಾನೆ ಅಂತ ಗೊತ್ತಿಲ್ಲ. ನಾವೇನು ಇವನ್ನ ದೇವರು ಒಂದಿದ್ವು, ಐ ಆಮ್ ನಾಟ್ ಗಾಡ್ ಅಂತ ಹಾಕೊಂಡಿದ್ದಾನೆಲ್ಲ, ಜೊತೆಲಿರೋರೇ ಮಡಗೋದು ಅಂತ. ಸ್ನೇಹಿತರಿಂದ ಮೋಸ ಹೋದೆ. ಹಾವು ಅಂದ ತಕ್ಷಣ ಇವ್ರು ನೆನಪಾಗ್ತಾರೆ. ಎಲ್ಲೇ ಎಷ್ಟೊತ್ತೇ ಆದರೂ, ಎಷ್ಟೇ ದೂರ ಆದರೂ, ಯಾವುದೇ ಸಮಯದಲ್ಲಾದರೂ ಸರಿ, ಇವ್ರಿಗೆ ಒಂದು ಕಾಲ್ ಮಾಡಿದ್ರೆ ಸಾಕು, ತಕ್ಷಣ ರೆಸ್ಪಾಂಡ್ ಮಾಡೋ ಸರದಿ. ಒಂದಷ್ಟು ವರ್ಷಗಳ ಕಾಲ ಜನಸೇವೆನೂ ಕೂಡ ಮಾಡಿದ್ದಾರೆ. ಇವ್ರಿಗೆ ಪ್ರಾಣಿಗಳು ಅಂದರೆ ಪಂಚ ಪ್ರಾಣ, ಅದರಲ್ಲೂ ಹಾವಂದರೆ ಇನ್ನೊಂದು ಎಕ್ಸ್ಟ್ರಾ ಪ್ರಾಣ ಅಂದರೂ ತಪ್ಪಾಗ್ಲಾರ್ದು. ಅಷ್ಟೇ ಇಷ್ಟ ಪ್ರಾಣಿಗಳಂದರೆ. ಜೊತೆಗೆ ಗಿಡ ಮರಗಳನ್ನು ಬೆಳೆಸೋದ್ರಲ್ಲೂ ಕೂಡ ಅಷ್ಟೇ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಪರಿಸರ ಪ್ರೇಮಿ ಅಂದರೂ ಕೂಡ ತಪ್ಪಾಗ್ಲಾರ್ದು. ಈಗಾಗಲೇ ಗೊತ್ತಾಗಿರುತ್ತೆ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ಎಸ್, ನಾನೀಗ ಸ್ನೇಕ್ ಶ್ಯಾಮ್ ಅವ್ರ ಮನೆ ಹತ್ರ ಇದ್ದೀನಿ. ಸೊ ಬನ್ನಿ, ಅವ್ರ ಜೊತೆ ಮಾತಾಡೋಣ, ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡ್ತಾರೆ, ಕೇಳೋಣ. ಜೊತೆಗೆ ನಾವು ಒಂದಷ್ಟು ಕಲಿಯೋಣ. ಬನ್ನಿ ಒಳಗಡೆ ಹೋಗೋಣ. ಸೊ ಓಕೆ, ಎಂಟ್ರಿ ಆಗ್ತಿದ್ದಾಗೆ ಗೊತ್ತಾಗ್ತಾ ಇದೆ ಸ್ನೇಕ್ ಶ್ಯಾಮ್ ಸರ್ ಎಷ್ಟು ಪ್ರಾಣಿ ಪ್ರಿಯರು. ಜೊತೆಗೆ ಮನೆಯಲ್ಲೇ ಒಂದು ಮಿನಿ ಕಾರ್ಡ್ನ ಸೃಷ್ಟಿ ಮಾಡಿದ್ರೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ಬನ್ನಿ ಒಳಗಡೆ ಹೋಗಿ ಸ್ನೇಕ್ ಶ್ಯಾಮ್ ಸರ್ನ ಮಾತಾಡ್ಸೋಣ, ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಾ? ಸೂಪರ್. ತುಂಬ ದಿನ ಆಯಿತು ನಿಮ್ಮನ್ನ ಮೀಟ್ ಮಾಡಿ ಮಾತಾಡಿಸಿ. ಹೇಗೆ ನಡೀತಾ ಇದೆ ಸರ್ ಲೈಫು ನಾವು ತಗೊಂಡಾಗೆ. ನಾವು ಖುಷಿಯಾಗಿರ್ಬೇಕು ಅಂತ ತಗೊಂಡ್ರೆ ಖುಷಿಯಾಗಿರ್ತೀವಿ, ಬೇಜಾರಾಗಿರ್ಬೇಕು ಅಂದಾಗ ಬೇಜಾರಾಗಿ ಮಾಡ್ಕೊತೀವಿ. ಯಾಕೆ ಬೇಜಾರು ಮಾಡ್ಕೋಬೇಕು? ಖುಷಿಯಾಗಿರೋಣ ಬಿಡಿ. ಯಾಕೆಂದರೆ ಮನುಷ್ಯನ ಜೀವನ ಹುಡ್ತೀವಿ, ಸಾಯ್ತೀವಿ. ಹುಟ್ಟುವಾಗಲೂ ಜನ ಬರ್ತಾರೆ, ಸಂಬಂಧಿಕರೆಲ್ಲ ಬರ್ತಾರೆ, ಅವಾಗ ನಾವು ಅಳ್ತಿರ್ತೀವಿ, ಅವ್ರು ನಗ್ತಿರ್ತಾರೆ. ಸತ್ತೋಗ್ತೀವಿ, ಅವಾಗ ನಾವು ಮಲಗಿರ್ತೀವಿ, ಅವ್ರು ಅಳ್ತಿರ್ತಾರೆ. ಅದ್ರ ಮಧ್ಯ ನಾವು ಏನೇನು ಮಾಡಿದ್ದೀವಿ ಅದನ್ನ ಆಡ್ತಾರಲ್ಲ, ಅದು ಬೇಕಾಗಿರೋದು. ನಾನು ಹೇಳೋದೇನೆಂದರೆ, ಎಷ್ಟು ದಿನ ಬದುಕಿರ್ತೀವಿ ಅನ್ನೋದು ಮುಖ್ಯ, ಹೇಗೆ ಬದುಕಿದ್ವಿ ಅಂತ ಮುಖ್ಯ. ಜೊತೆಗೆ ನಾವು ಖುಷಿಯಾಗಿರ್ಬೇಕು. ನಾವಿರೋ ಜಾಗದಲ್ಲಿ ಖುಷಿನ ನಾವು ಕೊಡ್ಬೇಕು ಜನಕ್ಕೆ. ನನ್ನ ಮಗ ಬಂದಾಗ ಅವರು ನಗಿಸ್ತಾನೆ ಅನ್ಬೇಕು. ಯಾಕಾದ್ರೂ ನನ್ನ ಮಗ ತಲೆ ತಿನ್ನೋಕ್ಕೆ ಅನ್ಬಾರ್ದು. ನಾನು ಹೇಳೋದು ಎಲ್ರಿಗೂ ಇಷ್ಟ, ಇರೋದು ಎಷ್ಟು ದಿನ ಇರ್ತೀವಿ, ಪ್ರೀತಿಯಿಂದ ಬದುಕೋಣ, ಪ್ರೀತಿ ಮಾಡೋಣ, ಖುಷಿಯಾಗಿರೋಣ. ಒಂದು ಏಜ್ ಇದೆ, ಒಂದು ಏಜ್ ತನಕ ದುಡಿಯೋಣ. ಮನೆಗೆ ಹೆಂಡತಿ ಮಕ್ಕಳು ಸಾಕಬೇಕು, ಅವ್ರ ನೀಡ್ಸ್ ಎಲ್ಲ ಪೂರೈಸಬೇಕು. ಅವ್ರೊಂದು ಸ್ಟೇಜ್ ತಲುಪಿದ ಮೇಲೆ ನಮಗೆ ನಾವು ಬದುಕೋಣ. ಹೌದು, ವಿ ವಾಂಟ್ ಲೀವ್ ಫಾರ್ ಅವರ್ ಸೆಲ್ಫ್. ಸಾಯೋ ತನಕ ಬರೀ ಸಂಸಾರ ಸಂಸಾರ ಅಂತಾನೆ ಸತ್ರೆ ನನಗೆ ನಾನು ಬದುಕೋದು ಯಾವಾಗ? ಆಫ್ಟರ್ ಸಮ್ ಏಜ್, ಈಗ ಮಗಳು ಮದುವೆ ಮಾಡಿದ್ದೀರಾ, ಮಗ ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ, ಇನ್ನೇನು ಅವ್ರ ಜವಾಬ್ದಾರಿ ಮುಗೀತು. ಇನ್ನು ಅವ್ರ ಲೈಫ್ ಅವ್ರು ನೋಡ್ಕೊಂಡು ಹೋಗ್ಬೇಕು ಅಲ್ವಾ? ಈವನ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್, ವಾಟ್ ದೇ ವಿಲ್ ಡೂ, ಫೀಡು ಅದು ತಿನ್ನೋ ತನಕ ಕೊಡುತ್ತ ಬಿಟ್ಬಿಡುತ್ತೆ, ಅದು ಓನ್. ಸೊ ನಾನು ಅದಕ್ಕೆ ಎಲ್ರಿಗೂ ಹೇಳೋದೇನೆಂದರೆ, ದ ಪೀಪಲ್ ವಾಟ್ ವಿ ಮೇಕ್ ಎ ಬಿಗ್ ಕ್ರೈಮ್ ಏನಂದರೆ, ನಾನು ಕಷ್ಟಪಟ್ಟೆ ನನ್ನ ಮಗ ಕಷ್ಟಪಡಬಾರ್ದು, ನನ್ನ ಮಗಳು ಕಷ್ಟಪಡ್ಬಾರ್ದು. ಇಟ್ಸ್ ಎ ಬಿಗ್ ಕ್ರೈಮ್. ಹೌದು ಹೌದು. ನಾನು ಕಷ್ಟಪಟ್ಟಿದ್ದೀನಲ್ಲ, ಅವನು ಕಷ್ಟಪಡಬೇಕು ಅಂತ ಹೇಳಬೇಕು. ಯಾಕಂದ್ರೆ ಅವ್ನ ಲೈಫ್ ಗೊತ್ತಾಗಬೇಕಲ್ಲ. ನಾವು ಅವ್ನ ಲೈಫ್ ತೋರಿಸ್ತೇನೆ, ಸ್ಪೂನ್ ಫೀಡಿಂಗ್ ಮಾಡ್ಕೊಂಬಂದ್ಬಿಟ್ಟು ಇದ್ದಕ್ಕಿದ್ದಂಗೆ ಸತ್ತೋಗ್ಬಿಟ್ರೆ ಮಾನವ ಗೊತ್ತಾಗಲ್ಲ ಏನು ಮಾಡಬೇಕು ಅಂತ. ಅವ್ರಿಗೆ ಬದುಕೋ ದಾರಿ ಹೇಳ್ಕೊಡ್ಬೇಕು. ಮೇನ್ ಎಜುಕೇಷನ್ಗಿಂತ ಎಜುಕೇಷನ್ ಒಂದು ಸರ್ಟಿಫಿಕೇಟ್ ಅಷ್ಟೇ, ಅದು ಬುಲ್ಶಿಟ್. ಅದು ಬೇಕಾಗಿರೋದು ಸ್ಕಿಲ್ಸ್ ಬೇಕು. ಅವ್ನಿಗೆ ಬದುಕೋ ದಾರಿ ಯಾವ ಥರ ಅಂತ ಹೇಳ್ಕೊಡ್ಬೇಕು, ಒಳ್ಳೆ ರೀತಿ ಯಾವ ಥರ ಹೋಗಬೇಕು. ನಮ್ಮ ದೇಶಕ್ಕೆ ಒಂದು ಒಳ್ಳೆ ಸತ್ಪ್ರಜೆ ಆಗಬೇಕು, ಅವನು ಸತ್ತೋಗಿರೋ ಪ್ರಜೆ ಆಗಬಾರ್ದು. ಆ ಥರ ನಾವು ಜೀವನದಲ್ಲಿ ಒಂದು ಬದುಕಕ್ಕೆ ರೂಢಿಸ್ಬೇಕು. ಸೊ ನಾವು ನಮ್ಮ ಲೈಫಲ್ಲಿ ಯಾವಾಗ ಖುಷಿಯಾಗಿರಬೇಕು, ಹ್ಯಾಪಿಯಾಗಿರಬೇಕು, ಸಂತೋಷವಾಗಿರಬೇಕು. ನನ್ನ ಜೀವನ, ಎಲ್ಲರೂ ಜೀವನ ಸ್ಟಾರ್ಟ್ ಆಗೋದೇ ಆಫ್ಟರ್ 40 ಮೇಲೆ ಸ್ಟಾರ್ಟ್ ಆಗುತ್ತೆ. ಈಗ ನನಗೀಗ 59 ಆಯಿತು. ಐ ಆಮ್ 59. ಓಕೆ, ಈಗ ನಂದು ಹೆಂಗಿದೆ ಸಿಸ್ಟಮ್ಮು, ಐ ವಾಂಟ್ ಟು ಲಿವ್ ಫಾರ್ ಮೈ ಸೆಲ್ಫ್. ನನ್ನ ಖುಷಿ ಏನು? ಗಾರ್ಡನಿಂಗು, ಪಕ್ಷಿಗಳು, ಪ್ರಾಣಿಗಳು, ಗೋಶಾಲೆ, ಇದೊಂದು ಖುಷಿ ಇದೆ ನನಗೆ. ಇನ್ನು ಕೆಲವ್ರಿಗೆ ಹೆಂಗೆ ಅಂದರೆ, ಆಫ್ಟರ್ 6 o'clock ಹೋಗಿದ ತಕ್ಷಣ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಪಾರ್ಟಿ ಮಾಡಬೇಕು ಅಂತ ಅವ್ರ ಖುಷಿ. ಅದನ್ನ ನಾನು ಬೇಡನಲ್ಲ. ಅವ್ನಿಗೆ ಖುಷಿ ಸಿಗ್ತಾ ಇದೆಯಾ, ಹೋಗ್ಲಿ ಬಿಡಿ. ಈಗ ನಮ್ಮ ಕೆಲವು ಹೆಣ್ಮಕ್ಳು ಕಿಟಿ ಪಾರ್ಟಿ ಅಂತ ಹೋಗ್ತಾರೆ, ಅಲ್ಲಿ ಅವ್ರ ಖುಷಿ ಇದೆಯಾ, ಹೋಗ್ಲಿ ಬಿಡಿ. ಬದುಕೋದು ಏನಿಗೆ? ಖುಷಿಯಾಗಿರೋಕೆ ಬದುಕಬೇಕು ನಾವು.
ಅದು ಬಿಟ್ಬಿಟ್ಟು ಅವ್ನು ಹಂಗೆ ಹೋದ ಇವಳು ಹಿಂಗೆ ಹೋದ್ಲು ಅವನ ಇಟ್ ಈಸ್ ನನ್ ಆಫ್ ಮೈ ಬಿಸ್ನೆಸ್. ಜೀವನದಲ್ಲಿ ನಾವು ಖುಷಿಯಾಗಿರೋದೇ ಮುಖ್ಯ. ಜೀವನದಲ್ಲಿ 99 ಭಾಗ ನಮ್ಮ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಸಾಯ್ತಾ ಇದ್ದೀವಿ. ಬೇಡ ಬಿಡಿ, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ಉದ್ಧಾರನಾದ್ರೂ ಆಗ್ತೀರಾ. ಅದು ಬಿಟ್ಬಿಟ್ಟು ಅವ್ನು ಹಂಗೆ ಮಾಡ್ದ, ಅವ್ನು ಹಿಂಗೆ ಮಾಡ್ದ, ಅವ್ನು ಕಾರ್ ತೊಗೊಂಡು ಅವ್ನು ಬಂಗ್ಲೆ ಕೊಡ್ದ, ಈ ವಯಸ್ಸಲ್ಲಿ ಅವ್ನಿಗೆ EMI ಬೇಕಾಗಿತ್ತಾ? ಬೇಡ, EMI ಬೇಕು ಬೇಡ ಅನ್ನಲ್ಲ. EMI ಯಾವಾಗ ಬೇಕು ಅಂದರೆ EMI ನಿಮ್ಗೆ ತೀರ್ಸೋ ಕೆಪಾಸಿಟಿ ಹೆಂಗಿರ್ಬೇಕು ಅಂದರೆ ಜಸ್ಟ್ ಒಂದು ತಿಂಗಳು ತಿಳಿಯೋ 45 ಇಯರ್ಸ್ ಒಳಗೆ EMI ಮಾಡ್ಕೊಂಡ್ಬಿಡ್ಬೇಕು. 50 ಇಯರ್ಸ್ ಬೈ EMI ತಗೋತಲ್ಲ ಅವ್ರು ದಡ್ರು ಅಂತೀನಿ ನಾನು. ಯಾಕೆ ಸಾಯ ತನಕ ಸಾಲ. ಹೌದು. ನಿಜವಾದ ಶ್ರೀಮಂತ ಯಾರು ಅಂದರೆ ಇನ್ನೊಬ್ರ ಬಗ್ಗೆ ಕೆಟ್ಟದಾಗ ಮಾತಾಡದೆ, ಇನ್ನೊಬ್ರ ವಿಷಯಕ್ಕೆ ಹೋಗದೆ, ಸಾಲ ಮಾಡದೆ ಆರೋಗ್ಯವಾಗಿರ್ತಾನೆ, ಅವನೇ ನಿಜವಾದ ಶ್ರೀಮಂತ. ನಿಮ್ಮ ಹತ್ರ ಕೋಟಿ ಹಣ ಇದ್ದು ಆರೋಗ್ಯನೇ ಸರಿಗಿಲ್ದೇ ಇದ್ರೆ, ಸಾಲಗಾರ ಮನೆಗೆ ಬಂದು ಸಾಲ ಬಾಗಿಲು ತರ್ತಾ ಇದ್ರೆ ಅವನು ಶ್ರೀಮಂತ ಅಲ್ಲ. ದುಡ್ಡಿರೋನು ಶ್ರೀಮಂತ ಅಲ್ಲ. ಸಂತೋಷ ಯಾರಲ್ಲಿರುತ್ತೋ ಅವರು ಶ್ರೀಮಂತ ಅಂತ. ಖಂಡಿತ ಸರ್, ಆ ಶ್ರೀಮಂತಿಗೆ ನಿಮ್ಮ ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ನಿಮ್ಮ ಮನೆ ಅಂತೂ ನೋಡಿದ್ರೆ ಖುಷಿ ಆಗುತ್ತೆ. ಎಲ್ಲೆಲ್ಲೂ ಪಕ್ಷಿಗಳ ಕಲರವ, ಜೊತೆಗೆ ಪ್ರಾಣಿಗಳು, ನೋಡೋದಕ್ಕೆ ಒಂಥರ ಸಂತೋಷ ಆಗುತ್ತೆ. ನೀವು ಹೇಳಿದಾಗೆ ಆ ಒಂದು ರಿಟೈರ್ಮೆಂಟ್ ಲೈಫ್ನ ಈ ರೀತಿಯಾಗಿ ಕಳೆದ್ರೆ ಒಂದು ನಮ್ಗೆ ಆರೋಗ್ಯನೂ ಸಿಗುತ್ತೆ, ಮನಃಶಾಂತಿನೂ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸರ್, ನಿಮ್ಮ ಬಾಲ್ಯ ನೆನೆಸ್ಕೊಂಡ್ರೆ ಹೇಗೆ? ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇನಾ? ಏನು ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀರಾ? ನೀವು ಹೇಳಿದೀಗ ರಿಟೈರ್ಮೆಂಟ್ ಲೈಫ್ ಅಂತ. ನಾನು ರಿಟೈರ್ಡ್ ಆದವ್ರಿಗೆಲ್ಲ ಹೇಳ್ತೀನಿ, ಕಾರಿಂದ ಬರ್ಸ್ಕೊಳ್ಳಿ ಅಂತೀನಿ. ಐ ಆಮ್ ರಿಟೈರ್ಡ್ ಬಟ್ ನಾಟ್ ಟೈರ್ಡ್ ಅಂತ. ಯಾವತ್ತು ಹೇಳ್ತೀನಿ, ರಿಟೈರ್ಡ್ ಆದಮೇಲೆ ಒಂದು ಹೊಸ ಜೀವನ ಶುರುವಾಗುತ್ತೆ. ಅಲ್ಲಿ ತನಕ ಸಂಸಾರಕ್ಕೆ ದುಡ್ದಿರ್ತೀರ. ರಿಟೈರ್ಡ್ ಆದಮೇಲೆ ವಿಶ್ರಾಂತಿ ಜೊತೆಗೆ ಸ್ನೇಹಿತರ ಜೊತೆ ಕಾಲ ಕಳೀಬೇಕು. ಆಮೇಲೆ ರಿಲೇಷನ್ಸ್ ಯಾರಿರ್ತಾರೆ ಅವರು ನೋಡಿರಲ್ಲ, ಅಷ್ಟು ಟೆನ್ಷನ್ ಇರ್ತೀರ, ಡ್ಯೂಟಿಲಿ ಇರ್ತೀರ. ಆ ಟೈಮಲ್ಲಾದರೂ ಅಟ್ಲೀಸ್ಟ್ ರಿಲೇಷನ್ಸ್ ಮನೆಗೆ ಹೋಗ್ಬೇಕು. ಈಗ ಬಡ್ಡಿ ಮಗಂದು ನನ್ನ ಮಗನ ಆ್ಯಂಡ್ರಾಯ್ಡ್ ಮೊಬೈಲ್ ಬಂದಮೇಲೆ ಯಾರಿಗೂ ಬಾಂಧವ್ಯ ಬೆಸಿಗೇನೆ ಬೇಡ. ಯಾರು ಕೇಳಿ ತೀಡ್ತಾ ಕೂತಿರ್ತಾರೆ ನನ್ನ ಮಕ್ಕಳು. ಮಾತಾಡ್ತಿರ್ತಾರೆ, ತೀಡ್ತಾ ಇರ್ತಾರೆ. ನಾವೇನು ಹೇಳ್ತೀವಿ ಅರ್ಥನೇ ಆಗಲ್ಲ ಅವ್ರಿಗೆ. ನಾನು ಹೇಳೋದು ಇಷ್ಟೇ, ಬಿ ಕೂಲ್ ಇನ್ ಯುವರ್ ಲೈಫ್. ಕೂಲಾಗಿರಿ. ರಿಟೈರ್ಡ್ ಆಯಿತಾ, ಹ್ಯಾಪಿ ಆಗಿರಿ. ಎಷ್ಟು ದಿನ ಬದುಕಿರ್ತಾರೆ ಗೊತ್ತಿಲ್ಲ, ಖುಷಿಯಾಗಿರಿ. ನನ್ನ ಬಾಲ್ಯ ಯಾವ ಥರ ಅಂದರೆ, ನಾವು ಹುಟ್ಟಿದ್ದು 1967ನೇ ಇಸ್ವಿ ಮೇ 17. ಮೈಸೂರಿನ ಚೆಲುವಾಂಬ ಆಸ್ಪತ್ರೆ ಜನನ. ನಮ್ಮ ತಾಯಿ ನಾಗಲಕ್ಷ್ಮಿ, ತಂದೆಯವರು MR ಸುಬ್ಬರಾವ್ ಅಂತ. ಇಬ್ಬರು ನಿವೃತ್ತ ಶಿಕ್ಷಕರು, ಈಗಿಲ್ಲ ಬಿಡಿ ಅವರು, ಇಬ್ಬರು ಹೋಗ್ಬಿಟ್ರು. ಆಮೇಲೆ ನನ್ನ ತಾಯಿಯ ಗರ್ಭದಿಂದ ಹೊರಗಡೆ ತೆಗೆದ್ರು ಡಾಕ್ಟರ್ ಕೌಲ್ಗೌಡ್ ಅಂತ. ಆ ಥರ ಡಾಕ್ಟ್ರುಗಳು ಸಿಗಲ್ಲ, ಪೂಜೆ ಮಾಡಬೇಕು ಅವನ್ನೆಲ್ಲ. ಸೊ ಈ ಥರ ಜೀವನ. ಹುಟ್ಟಿದಾಗ ತುಂಬ ದಪ್ಪ ಇದ್ದೆ. ಸೊ ನನ್ನೆಲ್ಲ ಎತ್ಕೊಂಡು ಓಡಾಡ್ತಿದ್ರು. ನಮ್ಮಪ್ಪ ನನಗೆ ಬಾಲಸುಬ್ರಹ್ಮಣ್ಯ ಅಂತ ಹೆಸರಿಟ್ರು. ನಮ್ಮ ಅಜ್ಜಿ ಪ್ರೀತಿಯಿಂದ ಶ್ಯಾಮ ಅಂತ ಹೆಸರಿಟ್ರು. ಭಾಳ ಚೇಷ್ಟೆ ಜಾಸ್ತಿ, ಗಲಾಟೆಗಳು. ಮನೇಲೇ ಇರ್ತಿರ್ಲಿಲ್ಲ. ಗೋಲಿ, ಬುಗುರಿ, ಚಿನ್ನಿದಾಂಡು, ಮರ್ಕೋತಿಲ್ಲ, ಈ ಥರ ಎಲ್ಲ ಆಟ ಆಡ್ಕೊಂಡು ಬೆಳೆದವ್ರು ನಾವು. ಆಮೇಲೆ ನಾವು ಚಿಕ್ಕಂದಲ್ಲಿ ಒಂಟಿಕೊಪ್ಪಲಲ್ಲೇ ಇದ್ದಿದ್ದು. ಪಟ್ಟಾಭಿಮಲ್ಲಿ ಬಾಡಿಗೆಗಿದ್ವಿ. ಅವು ಬಾಡಿಗೆ ಕಟ್ಟೋಕ್ಕೂ ತುಂಬ ಕಷ್ಟ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ತಂದೆ ಇದಾದಾಗ, ಟೀಚರ್ ಆಗಿದ್ರಾಗ, ನಮ್ಮ ನಾಗರತ್ನಮ್ಮನವರು, KS ನಾಗರತ್ನಮ್ಮನವರು, ಸುವರ್ಣ ಒಂದು ಮನೆ ಮಾಡ್ಕೊಳ್ಳೋ ಅಂತಾರೆ. ಅಮ್ಮ ಈಗಿನ ಪರಿಸ್ಥಿತಿ ಮನೇಲಿ ಮಾಡ್ಕೊಳ್ಳಿ, ದುಡ್ಡಲ್ಲಿ ತರಲಿ ಅಂದಾಗ ಅವರೇ ಅಪ್ಲಿಕೇಶನ್ ತರಿಸಿ ಅಪ್ಲಿಕೇಶನ್ ಹಾಕ್ಸ್ತಾರೆ. ಬೃಂದಾವನ ಸ್ಟೇಷನ್ ಮನೆ ಅಲಾಟ್ ಆಗುತ್ತೆ. ಅಲ್ಲಿ ನಾವು 50 ವರ್ಷ ಇದ್ವಿ. ಅಲ್ಲೇ ಆಟ, ಬಾಲ್ಯ ಎಲ್ಲ ಅಲ್ಲೇ. ಆಮೇಲೆ ನಾನು 10ನೇ ವಯಸ್ಸಿಗೆ ಬರ್ತೀನಿ, 5ನೇ ಕ್ಲಾಸ್ 6ನೇ ಕ್ಲಾಸಿಗೆ ಬರ್ತೀನಿ. ಅವಾಗ ಎದುರುಗಡೆ ಮನೆಯವ್ರು ಕಿರಿಸ್ತಾ ಇರ್ತಾರೆ ಆವಿದೆ ಅಂತ. ಜಸ್ಟ್ ನಾವೇನು ಮಾಡ್ತೀವಿ, ಅಲ್ಲ ನಾವು ಕಲ್ ಕೆಳಗೆ ಕೂತಿರುತ್ತೆ. ಆ ಕಲ್ ತೆಗೆದ್ಬಿಟ್ಟು ನೋಡಿದ್ರು ನಾಗರಾವ್ ಸುತ್ಕೊಂಡ್ ಮಲಗಿರುತ್ತೆ. ಇದ್ಯಾಕೆ ಹಿಡಿಬಾರ್ದು ಅಂತ ತಲೆಗೆ ಬರುತ್ತೆ. ಅಂದ ಟೈಮ್ ಅವ್ರು ಬೇಡ ಬೇಡ ಅಂತ ಗಲಾಟೆ ಮಾಡ್ತಾರೆ, ಕಚ್ಬಿಟ್ರೆ ಕಷ್ಟ ಅಂತ. ನಾನು ಹಿಡಿತೀನಿ ಅಂದರೆ ಹಿಡಿತೀನಿ. ಹಿಡಿದು ಅದನ್ನ ತೊಗೊಂಡೋಗಿ ದೂರ ಎದುರುಗಡೆ ಎಲ್ಲ ಮಾವಿನ ತೋಟ ಆಗ ಅಲ್ಲಿ ಬಿಟ್ಟು ಬರ್ತೀನಿ. ಅವುಗಳು ಎಲ್ರಿಗೂ ಹೇಳ್ಕೊಂಬರ್ತಾಳೆ, ಶ್ಯಾಮ ಹಾವಿಡ್ದ ಅಂತ. ಅವಾಗ ಬಾಯಿಂದ ಬಾಯಿಗೆ ಹೋಗುತ್ತೆ. ನೀವು ಯಾವುದೇ ಅಡ್ವರ್ಟೈಸ್ಮೆಂಟು ಬಾಯಿಂದ ಪ್ರಚಾರ ಆಗೋಷ್ಟು ಇನ್ಯಾವುದ್ರಲ್ಲೂ ಆಗಲ್ಲ. ಆ ಥರ ಒಬ್ಬೊಬ್ಬರೇ ಕರೆಯೋಕ್ಕೆ ಶುರು ಮಾಡ್ತಾರೆ. ಬಿಕಾಸ್ ವಿ ಆರ್ ಟ್ರಸ್ ಪಾಸಸ್. ನಾವು ಅದ್ರ ಜಾಗ ತೊಗೊಂಡ್ಬಿಟ್ಟಿದ್ದೀವಿ. ಆವಾಗ ಒಬ್ಬೊಬ್ಬರು ಮನೆ ಇಟ್ಕೊಂಡು ಹೋಗ್ತೀನಿ. ನಮ್ಮಲ್ಲಿ ತುಂಬ ಅಪೋಸ್ ಮಾಡ್ತಾರೆ, ಬೇಡ 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 ಅಂತ. ಮುಗ್ನೆ ಮಗ, 3 ಜನ ತಂಗಿರು, ಕಷ್ಟದ ಜೀವನ, ಹೆಚ್ಚು ಕಮ್ಮಿ ಆದರೆ ಕಷ್ಟ ಅಂತ ನಮ್ಮ ಅಪ್ಪನ ತಲೆಯಲ್ಲಿ.
ಆದರೂ ಬಿಡದೆ ಹಿಡಿತೀನಿ. ಅಲ್ಲಿಂದ ಶುರು ಆಗುತ್ತೆ, ಅಲ್ಲಿಂದ ಪಕ್ಕದ ಏರಿಯಾಗೆ ಹೋಗುತ್ತೆ, ಅಲ್ಲಿಂದ ಪಕ್ಕದ ಏರಿಯಾಗೆ ಹೋಗುತ್ತೆ. ಇದೇ ಥರ ಬಾಯಿಂದ ಅವರವರೇ ಬಂದು ಕರ್ಕೊಂಡು ಹೋಗಿ ಶುರು ಮಾಡ್ತಾರೆ. ಅಲ್ಲಿಂದ ಶುರು ಆಗುತ್ತೆ. 5ನೇ ಕ್ಲಾಸ್ ತನಕ ನಿರ್ಮಲಾ ಕಾನ್ವೆಂಟು, 5, 6, 7 ಭಾರತೀಯ ಸಮಾಜ, 8ರಿಂದ 10 ಮಹಾಜನಾಸು, ಕಾಲೇಜು ಮಹಾಜನಾಸು. ಆಮೇಲೆ ITI ಮಾಡ್ತೀನಿ, ಎಲೆಕ್ಟ್ರಿಕಲ್ ITI ಮಾಡ್ತೀನಿ. ಸುಮಾರು ಫ್ಯಾಕ್ಟ್ರಿಗಳಲ್ಲಿ ಉದ್ಯೋಗ ಮಾಡ್ತೀನಿ. ಅಲ್ಲೆಲ್ಲ ಸಂಬಳ ಕಮ್ಮಿ ಸಿಗ್ತಿರುತ್ತೆ. ಇವರು ವೆರಿ ಗುಡ್ ವರ್ಕರ್ ಅಂತ ಅವಾರ್ಡ್ ಸಿಗುತ್ತೆ. ಅವಾರ್ಡ್ ಯಾರಿಗೆ ಬೇಕಾಗಿರೋದು ರಿವಾರ್ಡು. ಸೊ ಅಲ್ಲೆಲ್ಲ ಬಿಟ್ಟು ಕೊನೆಯಲ್ಲಿ 1989ರಲ್ಲಿ ಆಟೋ ಲೈಸೆನ್ಸ್ ತೊಗೋತೀನಿ. ಓಕೆ. ಅದಕ್ಕೂ ಮುಂಚೆ KSRTC ಕಂಡಕ್ಟ್ರಿಗೂ ನಾನು ಲೈಸೆನ್ಸ್ ತೊಗೊಂಡಿದ್ದೆ, ಅಪ್ಲೈ ಮಾಡಿದ್ದೆ, ಸಿಗಲಿಲ್ಲ. ಸೊ ಆಟೋಗೆ ಬರ್ತೀನಿ. ಆಟೋ ಲೋನ್ ಯಾವ ಥರ ಸಿಗುತ್ತೆ ಅಂದರೆ, ನಮ್ಮ ಮನೆ ಹತ್ರ ನಾಗಲಕ್ಷ್ಮಿ ಅಂತ ಪೇಯಿಂಗ್ ಗೆಸ್ಟ್ ನಡೆಸ್ತಾಯಿದ್ರು. ಆವಾಗ ಅವ್ರ ಮನೇಲಿ ಪ್ರಕಾಶ್ ಶಿಂದೆ ಅಂತ ಒಬ್ರು ಇದ್ದರು. ಅವರು ಅಲ್ಲಿದ್ದರು. ಅವ್ರ ಮನೇಲಿ 2-3 ಹಾವು ಹಿಡಿದಾಗ ಕ್ಲೋಸ್ ಫ್ರೆಂಡ್ ಆಗಿದ್ರು. ಇದೇ ಥರ ಇರುವಾಗ ಒಂದು ಮೂಲೆಯಲ್ಲಿ ಕಟ್ಟೆಯಲ್ಲಿ ಕೂತಿರ್ತೀನಿ. ಅವಾಗ ಅವ್ರು ಬಂದು ಹೇಳ್ತಾರೆ, ಲೈಫ್ ಲಾಂಗ್ ಕಟ್ಟೆಯಲ್ಲೇ ಕೂತ್ಕೊಂಡು ಕಾಲ ಕಳಿಬೇಡ ಮಾರ್ರೆ ಅಂತ. ಹುಬ್ಳಿಯವರು. ಅವರು ನಾಳೆ ಆಫೀಸಿಗೆ ಬಾ ಅಂತಾರೆ. ನಾನು KSFC ಆಫೀಸ್ಗೆ ಹೋಗ್ತೀನಿ. ಅಲ್ಲಿ ಗುರುದತ್ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ. ಅವರು ಹೇಳ್ತಾರೆ, ಈ ಕೆಲಸ ಕೊಡೋಕ್ಕೆ ಬರಲ್ಲ, ಲೋನ್ ಬೇಕಾದ್ರೆ ಕೊಡ್ತೀವಿ ಅಂತಾರೆ. ಯಾವ್ಯಾವುದಕ್ಕೆ ಲೋನ್ ಕೊಡ್ತೀರಾ ಅಂತೀನಿ. ಆಟೋಯಿಂದ ಹಿಡಿದು ಇಂಡಸ್ಟ್ರಿ ತನಕ ಕೊಡ್ತೀವಿ. ನಮ್ಗೆ ಇಂಡಸ್ಟ್ರಿ ಮಾಡೋ ಕೆಪಾಸಿಟಿ ಇರಲ್ವಲ್ಲ. ಸೊ ಆಟೋ ಕೊಡಿ ಅಂತೀನಿ. ಆಟೋಗೆ ಲೋನ್ ಅಪ್ಲಿಕೇಶನ್ ಹಾಕ್ಸ್ತಾರೆ. ಅಲ್ಲಿ ತನಕ ನಾನು ಲೈನ್ ಕಲ್ತ್ಕೋಬೇಕಲ್ಲ, ಸಡನ್ನಾಗಿ ಯಾವುದು ತೊಗೋಬಾರ್ದು. ಆವಾಗ ನನ್ನ ಸ್ನೇಹಿತ ಅವರು ಮಹೇಂದ್ರ ಅಂತಿದ್ದಾರೆ, ಅವ್ರು ಬಡ್ರಿ ಅಂತ ಕರಿತೀವಿ. ಅವ್ರದ್ದು ಆಟೋ MEY 6235. ಅದನ್ನು ಒಂದು 6 ತಿಂಗಳು ಓಡಿಸ್ತೀನಿ. ಆಮೇಲೆ ಒಂದು ಆಟೋ ಬರುತ್ತೆ, ಇದೇ ಆಟೋ. ಅದನ್ನು ಆಟೋ ಕೊಟ್ಟಿಲ್ಲ ನಾನು. ಸೊ ಈ ಆಟೋಲಿ ನನ್ನ ಲೈಫ್ ಶುರು ಆಗುತ್ತೆ. ಎಲ್ಲ ಹೇಳ್ತಾರೆ ನೋಡಿ, ಲೈಫ್ ಟರ್ನಿಂಗ್ ಪಾಯಿಂಟ್ ಅಂದರೆ SLC ಪಾಸ್ ಆಗೋದು, PUC ಪಾಸ್ ಆಗೋದು ಟರ್ನಿಂಗ್ ಪಾಯಿಂಟ್ ಅಂತಾರೆ. ನಾನು SLC ಫೇಲ್ ಆಗಿದ್ದೆ ನನ್ನ ಟರ್ನಿಂಗ್ ಪಾಯಿಂಟು. ನಾನು SLC ಫೇಲ್ ಆಗದೆ ಪಾಸ್ ಆಗಿಬಿಟ್ಟಿದ್ದಿದ್ರೆ ಫಸ್ಟ್ ಅಟೆಂಪ್ಟಲ್ಲಿ, PUCನೂ ಪಾಸ್ ಆಗಿಬಿಟ್ಟಿದ್ದಿದ್ರೆ, ಇಂಜಿನಿಯರ್, ಡಾಕ್ಟ್ರು ಯಾವುದೋ ಒಂದಕ್ಕೆ ಹೋಗಿದ್ರೆ, ನಾನು ಸಮಾಜಕ್ಕೆ ಕೊಡುಗೆ ಕೊಡೋಕ್ಕಾಗ್ತಿರ್ಲಿಲ್ಲ. ನಾನು ಯಾರು ಅಂತ ಜನ ಗುರುತಿಸ್ತಿರ್ಲಿಲ್ಲ. ಬರೀ ಫ್ಯಾಮಿಲಿಗೆ ಸೀಮಿತ ಆಗ್ಬಿಡ್ತಾ ಇದ್ದೆ. ನಾನು ನನ್ನ ಹೆಂಡತಿ ಮಕ್ಕಳು ಇದೆಲ್ಲ ಮಾಡೋಕ್ಕಾಗ್ತಾನೆ ಇರಲಿಲ್ಲ. ಖಂಡಿತ. ಸೊ ಆ ಥರ ಮಾಡಿಕೊಂಡು ಈ ಆಟೋ ತೊಗೊಂಡೆ. ಆಟೋ ತೊಗೊಂಡ್ಮೇಲೆ ಶಾಲಾ ಮಕ್ಕಳು ಬಿಡ್ತಾ ಇದ್ದೆ. 2017 ತನಕ ಬಿಟ್ಟಿದ್ದೀನಿ. 1989ರಿಂದ 2017 ತನಕ ಶಾಲಾ ಮಕ್ಕಳನ್ನ ಬಿಟ್ಟಿದ್ದೀನಿ. ಮಕ್ಕಳೇ ಜೀವನ ಚೆನ್ನಾಗಿತ್ತು. ಮಕ್ಕಳ ಜೊತೆ ಇವನ್ ನನ್ನ ಆರೋಗ್ಯವಾಗಿರೋಕ್ಕೆ ಅವರು ಕಾರಣ. ಮಕ್ಕಳ ಜೊತೆ ಇದ್ದರೆ ನಿಮ್ಮ ನೋವೆಲ್ಲ ಮರ್ತು ಬಿಡ್ತೀರಾ. ಪ್ರಾಣಿಗಳ ಜೊತೆ, ಮಕ್ಕಳ ಜೊತೆ ಅವ್ರಿಗೇನು ಗೊತ್ತಾಗಲ್ಲ. ಸೊ ಈ ಥರ ಮಾಡ್ಕೊಂಡು ಬಂದೆ. ಸೊ ನಿಮ್ಮ ಆಟೋ ನೋಡಿದ್ರೇ ಒಂಥರ ಖುಷಿ ಆಗುತ್ತೆ. ಅದರಲ್ಲೂ ಅದ್ರ ಮೇಲೆ ಬರೆದಿರೋ ಲೈನ್ಸ್ಗಳಂತೂ ಅದು ಒಂದೊಂದು ಟೈಮಲ್ಲಿ ಒಂದೊಂದು ರೀತಿ ನಮ್ಗೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ಪದಗಳು ಕೂಡ ಸಾಕಷ್ಟು ಅರ್ಥಗಳನ್ನ ಒಳಗೊಂಡಿದೆ ಸರ್. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಯಾಕೆ ಆ ಥರ ಒಂದು ಲೈನ್ಗಳನ್ನ ಬರೆಸ್ಬೇಕು ಆಟೋಯಿಂದ ಅಂತ ಅನಿಸ್ತು? ನಾನು ಹೇಗೆ ಅಂದರೆ, ನಾನು ಯಾರ್ದನ್ನ ಮನೆಗೆ ಹೋದಾಗ ಖುಷಿ ಆದರೆ ಆ ವರ್ಡಿಂಗ್ಸ್ ಬರೆಸ್ತೀನಿ. ಓಕೆ. ಯಾರ್ದನ್ನ ಮನೆಗೆ ಹೋದರೆ ಬೇಜಾರಾದರೆ ಆ ವರ್ಡಿಂಗ್ಸ್ ಬರೆಸ್ತೀನಿ. ಈಗ ಅಲ್ಲಿ ಕೆಲವೆಲ್ಲ ಬರ್ಸಿದ್ದೀನಿ, ಜೊತೆಲಿರೋರೇ ಮಡಗೋದು ಅಂತ, ಸ್ನೇಹಿತರಿಂದ ಮೋಸ ಹೋದೆ, ಅನ್ನೋರು ಯಾರು ಅನ್ನ ಇಕ್ಕಲ್ಲ ಅಂತ ಬರೆಸ್ತೆ. ಯಾರು ನಮ್ಮೂಟ ನಾವೇ ಮಾಡಬೇಕು, 11,000 ಅನ್ನಲಿ, ಯಾರೂ ಬರಲ್ಲ. ಸೊ ಈ ಥರ ಇರುವಾಗ ನಂಗೆ ಏನೇನು ನೋವಾಗುತ್ತೆ ಎಲ್ಲ ಹೇಳ್ತಾಯಿದ್ರು. ಅದು ಹಾಕ್ಸಿದ್ದೀನಿ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮೆನ್ ಅಂತಾರೆ. ನೋ ನೋ ನೋ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಸ್ಟ್ರಗಲ್ ಅಂತ. ಯಾಕೆಂದ್ರೆ ಇವತ್ತು ನೀವು ಹೆಣ್ಣು ನೋಡೋಕೆ ಹೋದಾಗ ಏನು ಕೆಲಸ ಅಂತ ಕೇಳ್ತಾರೆ, ಮನೆ ಇದೆಯಾ ಅಂತ ಕೇಳ್ತಾರೆ. ಅದೆಲ್ಲ ಇದ್ರೆ ಅವ್ನು ಸ್ಟ್ರಗಲ್ ಮಾಡಿದ್ರೆ ತಾನೆ ಅದೆಲ್ಲ ಬರೋದು. ಸೊ ಈ ಥರ ಎಲ್ಲ ನನ್ನ ತಲೆಗೆ ಏನೇನು ಬರುತ್ತೆ ಅದೆಲ್ಲ ಬರ್ಸಿದ್ದೀನಿ. ಅಂದರೆ ಯಾರಾದರೂ ಸಿಗ್ನಲ್ ನಿಂತಾಗ ಸುಮ್ಮನೆ ಏನೋ ಒಂದು ಕಡೆ ಹಿಂಗೆ ಆಟೋ ನೋಡಿದಾಗ ಅದ್ರಲ್ಲಿ ಏನೋ ಬರ್ದಿದ್ದ ಪದ ಯಾವುದೋ ರೀತಿಲಿ ಅವ್ರಿಗೆ ಹಿಟ್ ಆಗ್ಬೋದು. ಖಂಡಿತ. ಯಾಕೆಂದರೆ ನನ್ನ ಜನ ಏನನ್ನ ಅಂದ್ಕೊಳ್ಳಿ ಕಂಡ್ರೆ, ನನ್ನ ತಲೆಗೆ ಬಂದು ನಾ ಬರೆಸ್ತೀನಿ. ಒಂದು ಮನೆಗೆ ಹಾವು ಹಿಡಿಯೋಕೆ ಹೋದಾಗ ಎಲ್ಲ ಬಂದು ಕಾಲಿಗೆ ನಮಸ್ಕಾರ ಮಾಡ್ತೀನಿ. ನನಗೆ ಇವು ದೇವ್ರು ಬಂದಂಗೆ ಬಂದೆ. ನಾನು ದೇವ್ರು ಯಾಕಾಗಲಿ, ನಾನು ಯಾರಿಗೂ ಕಾಲಿಗೆ ನಮಸ್ಕಾರ ಮಾಡಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ನಾನು ಎಲ್ರಿಗೂ ಒಳ್ಳೇದು ಇಷ್ಟೇ. ನೀವು ಕಾಲಿಗೆ ನಮಸ್ಕಾರ ಮಾಡಬೇಕು ಅಂತಿದ್ರೆ ತಾಯಿ, ತಂದೆ, ಗುರು, ದೈವ ಇದು ಬಿಟ್ಟರೆ ಹೆಣ್ಮಕ್ಳು ಅವ್ರು ಗಂಡಿಗೆ ಬಿಟ್ಟರೆ ಇನ್ನು ಯಾರಿಗೂ ನಮಸ್ಕಾರ ಮಾಡಬಾರ್ದು. ಇನ್ನು ಬೇರೆಯವ್ರ ಕಾಲು ಮುಟ್ಲೇಬೇಡಿ, ಯಾಕೆ ಬೇಡ. ಅವಾಗ ನಾನು ಬಂದು ನನ್ನ ಕಾರಿಂದ ಬರೆಸ್ದೆ, ಐ ಆಮ್ ನಾಟ್ ಗಾಡ್ ಅಂತ ಬರೆಸ್ದೆ. ಅದಕ್ಕೊಂದಷ್ಟು ಕಾಮೆಂಟ್ಗಳು, ನಾವೇ ನೀವು ದೇವ್ರು ಒಂದಿದ್ವು, ಐ ಆಮ್ ನಾಟ್ ಗಾಡ್ ಅಂತ ಹಾಕೊಂಡಿದ್ದಾನೆಲ್ಲ ಅಂತ. ಅವ್ರು ಅದು ಹಿಂದಿನ ಉದ್ದೇಶ ಗೊತ್ತಿಲ್ಲ.
ನೀವು ದೇವ್ರ ಥರ ನಾನು ಯಾಕೆ ದೇವ್ರಾಗಲಿ? ಐ ಆಮ್ ನಾಟ್ ಗಾಡ್. ಹಿ ಹ್ಯಾಸ್ ಗಿವನ್, ಐ ಆಮ್ ಡೂಯಿಂಗ್. ಅವ್ನು ಕೊಟ್ಟರೆ ಕೆಲಸ ನಾನು ಮಾಡ್ತಿದ್ದೀನಿ ಅಷ್ಟೇ, ನಾನು ಯಾಕೆ ದೇವ್ರಾಗಲಿ ಅಂತ ಆ ಥರ ಎಲ್ಲ ತಲೆಗೆ ಬಂದಿದ್ದು ಬರೆಸ್ತಾ ಇರ್ತೀನಿ ನಾನು. ಇನ್ನು ಸರ್ ಹಾವು ಹಿಡಿಯೋ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂದರೆ ನಿಮ್ಮ ತಂದೆ ತಾಯಿ ಬಹುಶಃ ನೀವು ಹಾವನ್ನ ರಕ್ಷಣೆ ಮಾಡೋ ಸುಬ್ರಹ್ಮಣ್ಯ ರಕ್ಷಕ ಆಗಲಿ ಅಂತಲೇ ಬಾಲಸುಬ್ರಹ್ಮಣ್ಯ ಅಂತ ನಿಮ್ಮ ಹೆಸರಿಟ್ಟಿದ್ರು ಅನ್ಸುತ್ತೆ. ಇಲ್ಲ ನೋಡಿ, ನಾನು ಹುಟ್ಟಿದಾಗ ನನಗೆ ಇಲ್ಲೊಂದು ಏಟ್ ಬೀಳುತ್ತೆ. ಓಕೆ. ಇಲ್ಲೊಂದು ಏಟ್ ಬೀಳುತ್ತೆ, ಇಲ್ಲೊಂದು ಮಾರ್ಕ್ ಇದೆ ಇಲ್ಲಿ. ಇದು ತಮ್ಮ ತಾಯಿಯಿಂದ ತೆಗಿಯುವಾಗ ಇದು ಮಾರ್ಕ್, ಬ್ಲೇಡ್ ಏಟು ಇಷ್ಟುದ್ದ 4 ಇಂಚಸ್. ಮಗು ಇದ್ದಾಗಲೇ ಮಗು ತೆಗಿಯುವಾಗ ಸಿಸೇರಿಯನ್. ಓಕೆ. ಅವಾಗ ಡಾಕ್ಟ್ರು ಕೌಲ್ಗೋಡು ನಮ್ಮ ಅಪ್ಪಂಗೆ ಮಂದಿ ಬೈದಲ್ಲಿ ಹೇಳ್ತಾರೆ. ಇವಾಗಾದರೆ ಆಯ್ತು ಕಂಡ್ರೆ ಏನು ಮಾಡೋಕ್ಕಾಗಲಿಲ್ಲ ಅಂತ ಆಗಲ್ಲ. ಸುಮ್ಮಣ ಒಂದು ತಪ್ಪಾಗ್ಬಿಟ್ಟಿದೆ, ತೆಗಿಯುವಾಗ ಸ್ವಲ್ಪ ಬ್ಲೇಡಲ್ಲಿ ಏಟ್ ಬಿದ್ದುಬಿಟ್ಟಿದೆ, ಸ್ಟಿಚ್ ಹಾಕಿದ್ದೀನಿ ಹಿಂಗಂತಾರೆ. ನಾನೇ ಮೊದಲನೇ ಮಗು. ನಮ್ಮಪ್ಪ ಆವಾಗಲೇ 3, 5 3:15 ಕೊಡ್ತೀನಿ. ನಮ್ಮಪ್ಪಂಗೆ ತಲೆ ಕೆಟ್ಟೋಗಿ 4 ಗಂಟೆ 4:15 ಸೈಕಲ್ ಹೊಡ್ಕೊಂಡು ಮನೆಗೆ ಬರ್ತಾರೆ. ಕೆಲವೊಂಬದಿಂದ ಒಂಟಿಕೊಪ್ಪಲ್ಗೆ ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡ್ತಾ ಇರ್ತಾರೆ. ಒಂದು ಸುಬ್ರಹ್ಮಣ್ಯನ ಫೋಟೋ ಇರುತ್ತೆ ಮನೇಲಿ, ಅದು ಇದ್ದಕ್ಕಿದ್ದಂಗೆ ಬಿದ್ದೋಗ್ಬಿಡುತ್ತೆ. ಬೆಳಗಿನ ಜಾವ ಏನಿರಲ್ಲ. ನಮ್ಮಪ್ಪ ಅವಾಗ ತಲೆ ಕೆಟ್ಟೋಗುತ್ತೆ, ಏನು ಹಿಂಗಾಗೋಯ್ತಲ್ಲ ಅಂದ್ಕೊಂಡು ಅವಾಗ ಹರ್ಸ್ಕೋತಾರೆ. ನಿನ್ನ ಹೆಸರೇ ಇಡ್ತೀನಪ್ಪ, ನನಗೆ ಹಂಗೇನು ಆಗಿದೆ ಅಲ್ಲಿ, ಅದೇ ಹೆಸರಿಡ್ತಾರೆ. ನೋಡಿ, ತಂದೆ ತಾಯಿ ಮಕ್ಕಳಿಗೆ ಏನಾರ ಆದರೆ ಹರಕೆ ಹೊತ್ಕೋತಾರೆ. ನನ್ನ ಮಗನಿಗೆ ಆರೋಗ್ಯ ಸರಿ ಹೋಗಲಿ, ನನ್ನ ಮಗನಿಗೆ ವಿದ್ಯಾಭ್ಯಾಸ ಸರಿ ಹೋಗಲಿ, ನಮ್ಮ ಮಕ್ಕಳಿಗೆ ನಾನು ಆಗದೆ ಇರಲಿ ದೇವ್ರ ಅಂತ ಹರಕೆ ಹೊತ್ಕೋತಾರೆ. ಅದೇ ಮಕ್ಕಳು ಒಂದು ಏಜಿಗೆ ಬಂದಮೇಲೆ ಅವ್ರ ಅಪ್ಪ ಅಮ್ಮಗೆ ಹುಷಾರಿಲ್ಲದೆ ಇದ್ದಾಗ ಯಾರನ್ನ ನಮ್ಮ ಅಪ್ಪನ ಕಾಯಿಲೆ ವಾಸಿ ಆಗಲಿ, ನಮ್ಮಮ್ಮನ ಕಾಯಿಲೆ ವಾಸಿ ಆಗಲಿ ಅಂತ ಹರಕೆ ಹೊತ್ಕೋತಾರ? ಎಲ್ರಿಗೂ ಹೇಳೋದಿಷ್ಟೇ, ಅಪ್ಪ ಅದನ್ನು ತನ್ನ ಫ್ಯಾಮಿಲಿಗೆ ಇನ್ಶೂರೆನ್ಸ್ ಮಾಡಿಸ್ತಾನೆ, ಆರ್ ಡಿ ಮಾಡ್ತಾನೆ, ಫ್ಯಾಮಿಲಿ ಚೆನ್ನಾಗಿಲ್ಲ ಅಂತ ದುಡ್ಡನ್ನು ಕೂಡಾಕ್ತಾನೆ. ಅದಕ್ಕೆ ಅವ್ನು ಜಿಪ್ಣ ಅಂತಾರೆ. ನಮ್ಮಪ್ಪ ಜಿಪ್ಣ ಸರಿ ಇಲ್ಲ, ಅಮ್ಮ ಏನಮ್ಮ ಅಪ್ಪ ಜಿಪ್ಣ, ಒಂದು ಪೈಸಾ ಕೊಡಲ್ಲ ಖರ್ಚಿಗೆ ಅಂತಾನೆ. ಅವನಿಗೆ ನೋವು ಗೊತ್ತಿಲ್ಲ, ಅವ್ರಿಗೋಸ್ಕರ ತೆಗ್ದಿರ್ತಿದ್ದಾನೆ ಅಂತ ಗೊತ್ತಿಲ್ಲ. ಇವತ್ತಿನ ಮಕ್ಕಳಿಗೆ ಅವತ್ತು ಲೈಫು ಖುಷಿಯಾಗಿದ್ಬಿಡ್ಬೇಕು, ನಾಳೆ ಬಗ್ಗೆ ಚಿಂತೆ ಮಾಡಲ್ಲ. ಅಪ್ಪ ಹಾಗಲ್ಲ, ಅವನಿಗೋಸ್ಕರ ಇಟ್ಕೊಳ್ಳಲ್ಲ. ನಾಳೆ ನನ್ನ ಮಕ್ಕಳಿಗೆ, ನನ್ನ ಹೆಂಡತಿಗೆ ನಾನು ಸತ್ತೋದ್ರೆ ಏನು ಮಾಡ್ತಾರೆ ಅಂತ ಅವನ ತಲೆಯಲ್ಲಿ ಥಿಂಕಿಂಗ್ಸು. ಇನ್ಶೂರೆನ್ಸ್ ಮಾಡಿಸ್ತಾನೆ, ಆರ್ ಡಿ ಮಾಡ್ತಾನೆ. ಅದೇ ಮಕ್ಕಳು ಕೆಲ್ಸಕ್ಕೆ ಸೇರಿದ ಮೇಲೆ ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತಲ್ಲ, ಅಟ್ಲೀಸ್ಟ್ ತಿಂಗಳಿಗೆ ಅವನು ಕೊಡೋದು ಬೇಡ. ಅವನೇನಪ್ಪ ಯಾವತ್ತೂ ಮಕ್ಳ ಹತ್ರ ಬೇಡಲ್ಲ. ಮಕ್ಳ ಹತ್ರ ಬೇಡ ಪರಿಸ್ಥಿತಿ ಅಪ್ಪಂದ್ರೆ ಬರಲೇಬಾರ್ದು. ಅದಷ್ಟು ಹೀನಾಯ ಪರಿಸ್ಥಿತಿ ಇನ್ನೊಂದಿಲ್ಲ. ಹಸ್ಕೊಂಡಿದ್ಬಿಟ್ರೆ ಸರಿ, ಅಪ್ಪಂದ್ರೆ ಕೇಳಲ್ಲ. ಆಯಿತಾ, ಯಾವುದನ್ನ ಮಕ್ಕಳು ಅಪ್ಪ ನಂಗೆ ಸಂಬಳ ಬರ್ತಿದೆ ಅಪ್ಪ, 2 ಲಕ್ಷ 1 ಲಕ್ಷ ಬರ್ತಿದೆ, ತಿಂಗಳ 10,000 ಕಳಿಸ್ತೀನಪ್ಪ, ಅದು ಅವ್ರ ಅಪ್ಪ ಏನು ತಿನ್ನಲ್ಲ, ಅದು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತೆಗ್ದಿಟ್ಟಿರ್ತಾನೆ. ನಾನು ಇಲ್ಲಿ ತನಕ ಎಷ್ಟು ಜನ ಮಕ್ಕಳು ಆ ಥರ ಮಾಡಿದ್ದಾರೆ? ಲೆಕ್ಕ ತುಂಬ ಕಮ್ಮಿ ಸಿಗುತ್ತೆ. ಹೇಳಿದಷ್ಟೇ, ಜೀವನದಲ್ಲಿ ಸಬ್ಸ್ಟ್ಯೂಟ್ ಇಲ್ದಿರೋ ತಾಯಿ ತಂದೆ ಮಾತ್ರ. ಎಲ್ಲದಕ್ಕೂ ಸಬ್ಸ್ಟ್ಯೂಟ್ ಇದೆ. ಅವ್ರು ಇರ್ತಂಗ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಇಸ್ ಮೈ ಹಂಬಲ್ ರಿಕ್ವೆಸ್ಟ್. ಇನ್ನೇ ಸರ್, ನಿಮ್ಮದು ಎಜುಕೇಷನ್ ಆಯಿತು, ಜಾಬ್ ಆಯಿತು, ಆಟೋ ತೊಗೊಂಡ್ರಿ, ಓಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಅದಾದಮೇಲೆ ಮದುವೆ ಯಾವಾಗ ಆಗಿದೆ ಸರ್? 1993. ಆಗಲೂ ಕೂಡ ನೀವು ಆಟೋ ಓಡಿಸ್ತಾ ಇದ್ರಿ, ಹಾವು ಹಿಡಿತಾ ಇದ್ರಿ? ಆಟೋನೇ ಓಡಿಸ್ತಿದ್ದೆ ನನ್ನ ಆಟೋನೇ. ನನಗೇನು ಬೇರೆ ಜಾಬ್ ಅಥವಾ ಏನು ಬೇಡ, ಸಾಕು ನನಗೆ. ಇಟ್ ಇಸ್ ಎನಫ್ ಟು ಮೀ. ಈಗ ಖುಷಿಯಾಗಿದ್ದೆ ಆಟೋಲಿ. ಆಟೋ ನಾನು ಖುಷಿಯಾಗಿದ್ದಕ್ಕೆ ನಾನು ಹೇಳ್ತೀನಲ್ಲ, ನೀವು ಕಷ್ಟನ ಇಷ್ಟಪಟ್ಟು ಮಾಡಿಬಿಟ್ರೆ ಅದು ಕಷ್ಟ ಅನ್ಸಲ್ಲ ನಿಮಗೆ. ನೀವು ಪ್ರಾಬ್ಲಮ್ ಏನು ಮಾಡ್ಕೋತಿದ್ದೀರಾ, ಕಷ್ಟ ಅಂತ ಹೇಳ್ಕೊತೀರಾ, ಆ ಕಷ್ಟನೇ ಇಷ್ಟಪಡಿ, ಅವಾಗ ನಿಮ್ಗೆ ಕಷ್ಟ ಆಗಲ್ಲ. ನಾವು ಕಷ್ಟನೇ ಇಷ್ಟಪಟ್ಬಿಟ್ರೆ, ಅದಕ್ಕೆ ನಾನು ಕಾರಲ್ಲಿ ಬೈಕಲ್ಲಿ ಬರ್ಸಿದ್ದೆ, ಕಷ್ಟ ನನಗೆ ಇಷ್ಟ ಅಂತ. ಬಡಿ ಮಕ್ಕಳು ನನ್ನ ಫ್ರೆಂಡ್ಸು ರಾತ್ರಿ 2:30 ಫೋನ್ ಮಾಡ್ತಾರೆ, ಏಯ್ ಮಮ್ಮ ಬಾ ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಅಂತ. ಬಿಡತ್ತವ 2:30 ರಾತ್ರಿ, ಆ ಗಾಡಿ ಮೇಲೆ ಹಾಕೊಂಡಿದ್ಯಾ, ಕಷ್ಟ ನನಗೆ ಇಷ್ಟ ಅಂತ ಬಾ ಅಂದ್ರು. ಬಡಿ ಮಕ್ಕಳನ್ನ ಕರ್ಕೊಂಡೋಗಿ 2:30 ರಾತ್ರಿಲಿ ಕೆಬ್ಬಳ್ಳಿ ಅಂತ ಅವನು 2:30 ರಾತ್ರಿ ಸ್ಟೇಷನ್ ಸಿಕ್ಕಾಕೊಂಡ್ಬಿಟ್ಟಿದ್ರು. ಇವತ್ತು ಅಷ್ಟೇ ಅಂತಾನೆ, ಕಷ್ಟ ನನಗೆ ಇಷ್ಟ ಅಂತ ಹಾಕೊಂಡಿದ್ಯಾ, ಅದೆಲ್ಲ ಗೊತ್ತಿಲ್ಲ, ಚಿಟ್ಟೆ ಬಾಯ್ಲಿ ಅದೆಲ್ಲ ನನಗೆ ಗೊತ್ತಿಲ್ಲ, ಬಾ ಅಂತ 2:30 ರಾತ್ರಿ ಹೋಗಿ ನೀನು ಸಾಹೇಬ್ರ ಹತ್ರ ಮಾತಾಡಿ ಕರ್ಕೊಂಡ್ಬಂದಿದ್ದೆ. ಅದಾದ್ಮೇಲೆ ಕೂಡ ಕೋಟ್ ಹಂಗೆ ಇದೆ ಟೆಕ್ಸಲ್, ಅದು ಬೈಕಲ್ಲಿ ಇದೆ, ಅದು ಬೈಕ್ ಇದೆ. ಕಷ್ಟ ನನಗೆ ಇಷ್ಟ ಅಂತ ಹಾಕ್ಸಿದ್ದೆ. ಬಟ್ ಇನ್ನೊಂದು ಹಾಕ್ಸಿದೆ, ಐ ಮೀನ್ ಟ್ರಬಲ್ ಬಟ್ ಇಟ್ ಇಸ್ ಸೋ ಮಚ್ ಫನ್ ಅಂತ.
ಐ ಆಮ್ ಆಲ್ವೇಸ್ ಇನ್ ಟ್ರಬಲ್ ಬಟ್ ಇಟ್ ಇಸ್ ಸೋ ಮಚ್ ಫನ್ ಅಂತ ಕಷ್ಟದಲ್ಲೂ ಕೂಡ ಖುಷಿಯಾಗಿ ಕಾಣ್ಬೇಕು. ವಾಂಟ್ ಟು ಟೇಕ್ ದಟ್ ಸ್ಪೋರ್ಟಿವ್ ಆಗಿ ತಗೋಬೇಕು. ಎಲ್ಲಿ ಯಾರಿಗೆ ಬರಲ್ಲ ಕಷ್ಟ. ಸೊ ಏನು ಮಾಡೋಕ್ಕಾಗಲ್ಲ, ಚೆನ್ನಾಗಿದ್ದಾಗ ಆ ಥರ ಕೋಟಿಂಗ್ಗಳು. ಆಟೋ ನಂಗೆ ಜೀವನ ಕೊಟ್ಟಿದ್ದೆ ಆಟೋ. ನನಗೆ ಎಲ್ರಿಗೂ ಹೇಳ್ತಾ ಇರ್ತೀನಿ, ನನಗೆ 3 ಜನ ಅಮ್ಮಂದರು, ಒಂದು ನನಗೆ ಜನ್ಮ ಕೊಟ್ಟ ತಾಯಿ ನಾಗಲಕ್ಷ್ಮಿ, 2 ನನಗೆ ಹೆಸರು ಕೊಟ್ಟಿದ್ದು ಹಾವುಗಳು, 3 ನನಗೆ ಜೀವನ ಕೊಟ್ಟಿದ್ದ ತಾಯಿ ಆಟೋ. ಈ 3 ಜನ ತಾಯಿನೂ ಮರೆಯಲ್ಲ. ಮತ್ತಷ್ಟು ವಿಡಿಯೋಗಳಿಗಾಗಿ ಆಂಕರ್ ಲಿಖಿತ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ.